ಎಲ್ಲರಿಗೂ ನಮಸ್ಕಾರ. ನೀವು ಭಾರತ್ ಗ್ಯಾಸ್ ಅಥವಾ ಹೆಚ್ಪಿ ಗ್ಯಾಸ್ ಬಳಸ್ತಿದ್ರೆ ಈ ಮಾಹಿತಿ ಖಂಡಿತವಾಗಿಯೂ ನಿಮಗಾಗಿ. ಯಾಕಂದ್ರೆ ಭಾರತದ ಈ ಪ್ರಮುಖ ಎಲ್ಪಿಜಿ ಕಂಪನಿಗಳು ತಮ್ಮ ಗ್ರಾಹಕರಿಗಾಗಿ ಕೆಲವು ಬಹಳ ಮುಖ್ಯವಾದ ಸೂಚನೆಗಳನ್ನ ಹೊರಡಿಸಿವೆ. ಆ ಎಲ್ಲಾ ಅಗತ್ಯ ಮಾಹಿತಿಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ. ನಾವೀಗ ಚರ್ಚೆ ಮಾಡ್ತಿರೋ ಈ ಎಲ್ಲಾ ಮಾಹಿತಿಯನ್ನ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾದ ಸಾರ್ವಜನಿಕ ಸೂಚನೆಯಿಂದ ತೆಗೆದುಕೊಂಡಿದ್ದೇವೆ. ಅಂದ್ರೆ ಇದು ಅಧಿಕೃತ ಮತ್ತು ನಂಬಲರ್ಹವಾದ ಮಾಹಿತಿ ಅಂತಾಯಿತು. ಸರಿ, ಹಾಗಿದ್ರೆ ಇವತ್ತು ನಾವು ಯಾವೆಲ್ಲ ವಿಷಯಗಳನ್ನ ಕವರ್ ಮಾಡ್ತೀವಿ ಅಂತ ನೋಡೋದಾದ್ರೆ ಮುಖ್ಯವಾಗಿ 4 ವಿಚಾರಗಳಿವೆ. ಮೊದಲನೇದಾಗಿ, ಎಲ್ಲರೂ ಕಡ್ಡಾಯವಾಗಿ ಮಾಡ್ಲೇಬೇಕಾದ KYC. ಆಮೇಲೆ ಸಿಲಿಂಡರ್ ಬುಕ್ ಮಾಡೋಕೆ ಈಗ ಬಂದಿರೋ ಹೊಸ ವಿಧಾನಗಳು. ಮೂರನೇದು, ತುಂಬಾನೇ ಮುಖ್ಯವಾದದ್ದು, ಸೇಫ್ಟಿ ಮತ್ತು ಎಮರ್ಜೆನ್ಸಿ ನಂಬರ್ಗಳು. ಕೊನೆಗೆ ಹರಿದಾಡ್ತಿರೋ ಕೆಲವು ಸುಳ್ಳು ಸುದ್ದಿಗಳ ಬಗ್ಗೆ ಇರುವ ಸ್ಪಷ್ಟನೆಗಳನ್ನ ಕೂಡ ನೋಡೋಣ. ಮೊದಲನೇ ವಿಷಯಕ್ಕೆ ಬರೋಣ. ಇದು ತುಂಬಾನೇ ಮುಖ್ಯವಾದದ್ದು. ಅದೇನಪ್ಪಾ ಅಂದ್ರೆ, ಸರ್ಕಾರದಿಂದ ಸಿಗುವ ಸಬ್ಸಿಡಿ ನಿಲ್ಲಬಾರ್ದು ಅಂದ್ರೆ KYC ಮಾಡ್ಸೋದು ಈಗ ಕಡ್ಡಾಯವಾಗಿದೆ. ಅಂದ್ಹಾಗೆ ಈ KYC ಅಂದ್ರೆ ಏನು ಅಂತ ಯೋಚನೆ ಮಾಡ್ತಿದ್ರೆ, ಇದು ಎಲೆಕ್ಟ್ರಾನಿಕ್ ನೋ ಯೋರ್ ಕಸ್ಟಮರ್ ಅಂತ. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಿಮ್ಮ ಗುರುತನ್ನ ಆನ್ಲೈನ್ ಮೂಲಕ ಅಂದ್ರೆ ಡಿಜಿಟಲ್ ಆಗಿ ವೆರಿಫೈ ಮಾಡೋ ಒಂದು ಪ್ರಾಸೆಸ್ ಅಷ್ಟೇ. ಹಾಗಾಗಿ ಇಲ್ಲಿರೋ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, LPG ಸಬ್ಸಿಡಿ ಮುಂದೆನೂ ಬರ್ತಾ ಇರಬೇಕು ಅಂದ್ರೆ KYC ಪ್ರಾಸೆಸ್ ಅನ್ನ ಮುಗಿಸ್ಲೇಬೇಕು. ಇದು ಈಗ ಕಂಪಲ್ಸರಿ. ಸರಿ, ಹಾಗಿದ್ರೆ ಇದನ್ನ ಮಾಡೋದು ಹೇಗೆ? ತುಂಬಾ ಸುಲಭ. 2 ದಾರಿಗಳಿವೆ. ಒಂದು, ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ನೇರವಾಗಿ ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಹೋಗಿ ಮಾಡಿಸ್ಬೋದು. ಇಲ್ಲ, ಮನೆಯಲ್ಲೇ ಕೂತ್ ಮಾಡ್ಬೇಕು ಅಂದ್ರೆ ನಿಮ್ಮ ಗ್ಯಾಸ್ ಕಂಪನಿಯ ಅಧಿಕೃತ ಮೊಬೈಲ್ ಆಪ್ ಮೂಲಕನೂ ಇದನ್ನ ಕಂಪ್ಲೀಟ್ ಮಾಡಬಹುದು. ಒಂದು ಮಾತು ನೆನ್ಪಿರ್ಲಿ, ಒಂದ್ವೇಳೆ ಇದನ್ನ ಮಾಡಿಲ್ಲ ಅಂದ್ರೆ ಸಬ್ಸಿಡಿ ಬರೋದು ನಿಂತ್ಹೋಗುತ್ತೆ. ಓಕೆ, KYC ಅನ್ನೋದು ಒಮ್ಮೆ ಮಾಡಿದ್ರೆ ಆಯ್ತು. ಈಗ ನಾವು ಪದೇ ಪದೇ ಮಾಡುವ ಕೆಲ್ಸ ಅಂದ್ರೆ ಸಿಲಿಂಡರ್ ಬುಕ್ ಮಾಡೋದು ಹೇಗೆ ಅನ್ನೋದ್ರಲ್ಲಿ ಏನೆಲ್ಲ ಸುಲಭ ವಿಧಾನಗಳಿವೆ ಅಂತ ನೋಡೋಣ. ಈಗ ಸಿಲಿಂಡರ್ ಬುಕ್ ಮಾಡೋಕೆ ತುಂಬಾ ಈಸಿ ಆಪ್ಷನ್ಸ್ಗಳಿವೆ. ಅವರ ಅಫಿಷಿಯಲ್ ಮೊಬೈಲ್ ಆಪ್ ಬಳಸಿ ಬುಕ್ ಮಾಡ್ಬೋದು, ಅಥವಾ ಜಸ್ಟ್ ಒಂದು ವಾಟ್ಸ್ಆಪ್ ಮೆಸೇಜ್ ಕಳಿಸಿಯೂ ಬುಕ್ ಮಾಡ್ಬೋದು. ಅಷ್ಟೇ ಅಲ್ಲ, ಅವರ IVRS ನಂಬರ್ಗೆ ಕಾಲ್ ಮಾಡಿ ಕಂಪ್ಯೂಟರ್ ಹೇಳಿದಾಗೆ ಮಾಡಿದ್ರೂ ಸಾಕು, ಬುಕ್ಕಿಂಗ್ ಆಗೋಗುತ್ತೆ. ಸಾಮಾನ್ಯವಾಗಿ ಎಲ್ರಿಗೂ ಬರೋ ಒಂದು ಡೌಟ್ ಅಂದ್ರೆ, ಮನೆಗೆ ಸಿಲಿಂಡರ್ ತಂದುಕೊಡೋ ಹುಡುಗನ್ಗೆ ಏನಾದ್ರೂ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕಾ? ಇದಕ್ಕೆ ಉತ್ತರ ತುಂಬಾ ಸ್ಪಷ್ಟವಾಗಿದೆ. ಖಂಡಿತ ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ನೀವು ಕಟ್ಟೋ ಸಿಲಿಂಡರ್ ಬಿಲ್ನಲ್ಲೇ ಡೆಲಿವರಿ ಚಾರ್ಜ್ ಕೂಡ ಸೇರಿರುತ್ತೆ. ಮನೆ ಬಾಗಿಲಿಗೆ ಸಿಲಿಂಡರ್ ತಲುಪಿಸಿದ್ದಕ್ಕೆ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಹಣ ಕೊಡ್ಬೇಡಿ. ಇದು ಪ್ರತಿಯೊಬ್ಬ ಗ್ರಾಹಕರ ಹಕ್ಕು. ಸರಿ, ಈಗ ಮತ್ತೊಂದು ಬಹಳ ಮುಖ್ಯವಾದ ವಿಚಾರದ ಕಡೆ ಗಮನ ಕೊಡೋಣ. ಅದುವೇ ಸುರಕ್ಷತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತಕ್ಷಣಕ್ಕೆ ಯಾವ ನಂಬರ್ಗೆ ಕಾಲ್ ಮಾಡ್ಬೇಕು ಅಂತ ಗೊತ್ತಿರೋದು ತುಂಬಾ ಅವಶ್ಯಕ. ಈ ಒಂದು ನಂಬರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 1906 1906. ಎಲ್ಲೇ ಗ್ಯಾಸ್ ಲೀಕ್ ಆಗ್ತಿದ್ರೂ ಅಥವಾ ಬೇರೆ ಯಾವುದೇ ಅಪಾಯಕಾರಿ ಪರಿಸ್ಥಿತಿ ಇದ್ರೂ ತಕ್ಷಣಕ್ಕೆ ಕರೆ ಮಾಡಬೇಕಾದ ಆಲ್ ಇಂಡಿಯಾ ಎಮರ್ಜೆನ್ಸಿ ಹೆಲ್ಪ್ಲೈನ್ ನಂಬರ್ ಇದು. ಆದ್ರೆ 1906 ನಂಬರ್ ಕೇವಲ ಎಮರ್ಜೆನ್ಸಿಗೆ ಮಾತ್ರ. ನಿಮ್ಗೆ ಬೇರೆ ಏನಾದ್ರೂ ಡೌಟ್ ಇದ್ರೆ, ಅಂದ್ರೆ ನಿಮ್ಮ ಅಕೌಂಟ್ ಬಗ್ಗೆ, ಬುಕಿಂಗ್ ಬಗ್ಗೆ ಏನಾದ್ರೂ ಕೇಳ್ಬೇಕಿದ್ರೆ ಅದಕ್ಕೆ ನಿಮ್ಮದೇ ಗ್ಯಾಸ್ ಕಂಪನಿಯ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಬೇಕು. ಆ ನಂಬರ್ಗಳು ಯಾವುವು ಅಂದ್ರೆ, ಭಾರತ್ ಗ್ಯಾಸ್ ಗ್ರಾಹಕರಾಗಿದ್ರೆ 1800224344 ಈ ನಂಬರ್ಗೆ ಕಾಲ್ ಮಾಡಬಹುದು. ಒಂದು ವೇಳೆ HP ಗ್ಯಾಸ್ ಗ್ರಾಹಕರಾಗಿದ್ರೆ 180023333555 ಈ ನಂಬರ್ಗೆ ಕರೆ ಮಾಡಬಹುದು. ಇನ್ನು ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವದಂತಿಗಳು ಹರಿದಾಡ್ತಾ ಇವೆ. ಅದರ ಬಗ್ಗೆ ಕಂಪನಿಗಳು ಏನು ಸ್ಪಷ್ಟನೆ ಕೊಟ್ಟಿವೆ ಅಂತ ನೋಡೋಣ. HPCL ಕೊಟ್ಟಿರೋ ಅಧಿಕೃತ ನೋಟಿಸ್ ಪ್ರಕಾರ ದೇಶದಲ್ಲಿ ಇಂಧನ ಪೂರೈಕೆಯಲ್ಲಿ ಕೊರತೆಯಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರೋ ಸುದ್ದಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ದಾರಿ ತಪ್ಪಿಸುವಂಥದ್ದು ಮತ್ತು ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರೂ ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ. ದೇಶಕ್ಕೆ ಬೇಕಾದಷ್ಟು ಇಂಧನ ಸ್ಟಾಕ್ ಇದೆ ಅಂತ ಕಂಪನಿಗಳು ಭರವಸೆ ಕೊಟ್ಟಿವೆ. ಇಂಥ ವದಂತಿಗಳನ್ನ ನಂಬೋಕ್ ಹೋಗ್ಬೇಡಿ. ಈ ಎಲ್ಲಾ ಮಾಹಿತಿ ನೋಡಿದ್ಮೇಲೆ ಕೊನೆಗೆ ಒಂದು ಪ್ರಶ್ನೆ ತಲೆಯಲ್ಲಿ ಬರುತ್ತೆ ನೋಡಿ. KYCಯಿಂದ ಹಿಡಿದು ವಾಟ್ಸಾಪ್ ಬುಕಿಂಗ್ ತನಕ ಎಲ್ಲವೂ ಡಿಜಿಟಲ್ ಆಗ್ತಿದೆ. ಇದು ಒಳ್ಳೆ ಬೆಳವಣಿಗೆನೆ. ಆದ್ರೆ ಸ್ಮಾರ್ಟ್ಫೋನ್ ಬಳಸೋಕೆ ಬರದೇ ಇರೋರು, ಟೆಕ್ನಾಲಜಿ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲದೆ ಇರೋ ನಮ್ಮ ಹಿರಿಯರು, ಇವೆಲ್ಲರಿಗೂ ಈ ಸೇವೆಗಳು ಅಷ್ಟೇ ಸುಲಭವಾಗಿ ಸಿಗೋ ಹಾಗೆ ಮಾಡೋದು ಹೇಗೆ?
ಬಹುಶಃ ಇದುವೇ ಮುಂದಿನ ದಿನಗಳಲ್ಲಿ ನಾವೆದುರಿಸಬೇಕಾದ ಅತಿ ದೊಡ್ಡ ಸವಾಲನ್ಸುತ್ತೆ. ಈ ಬಗ್ಗೆ ಏನನ್ಸುತ್ತೆ ಅಂತ